ವೃಷಭ ರಾಶಿಯವರೇ, ಹಣ ಬರುತ್ತಿದೆ, ಅದು ಉಳಿಯುತ್ತಿದೆಯೇ? ಇದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ವೃಷಭ ರಾಶಿಗೆ ಬರುವಂತಹ ಜೂನ್ ತಿಂಗಳಲ್ಲಿ ಸೂರ್ಯ ದ್ವಿತೀಯ ಭಾವದಲ್ಲಿ ಗೋಚರ ಮಾಡ್ತಿದ್ದಾನೆ. ಇದರಿಂದ ಹೊಸ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಬರುವುದವು. ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನಿಂಗ್ ಇಂದ ಮುಂದುವರಿಯಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇಲ್ಲಿ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೆ ಬಹಳ ಬೆಸ್ಟ್ ಟೈಮ್ ಇರುತ್ತೆ. ಇದರ ಜೊತೆಗೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಕರಿತೀವಿ. ಆದರೆ ಈ ತಿಂಗಳು ಮಾತಿನಿಂದ ನೀವು ಇಡೀ ಜಗತ್ತನ್ನೇ ಗೆಲ್ಲಬಹುದು. ಇದರ ಜೊತೆಗೆ ಬರುವಂತ ತಿಂಗಳಲ್ಲಿ ಕುಟುಂಬದ ವಿಷಯದಲ್ಲಿ ತಾಯಿಯ ನಿರ್ಣಯವನ್ನ ಪರಿಗಣಿಸಿ ಮುಂದುವರೆದಲ್ಲಿ ಒಳ್ಳೆ ರಿಸಲ್ಟ್ಸ್ನು ಸಹಿತ ನೋಡಬಹುದು. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ ನ ಕೊಡ್ತೀನಿ. ನಿಮ್ಮ ವ್ಯಾಲ್ಯೂ ಅನ್ನ ಅರಿತುಕೊಂಡು ಮುಂದುವರೆದಲ್ಲಿ ಓನ್ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡ್ಕೋಬಹುದು. ಒಂದು ಹೆಲ್ತ್ ಟಿಪ್ ಅನ್ನ ಕೊಡ್ತೀನಿ. ಈ ತಿಂಗಳು ನೆಕ್ ಸ್ಟಿಫ್ನೆಸ್, ಡೈಜೆಷನ್, ಎಸಿಡಿಟಿ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡಿ. ಒಂದು ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಈ ತಿಂಗಳು 11 ಕವಡೆಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದುಡ್ಡಿನ ಸ್ಥಳದಲ್ಲಿ ಇಡೋದ್ರಿಂದ ಒಳ್ಳೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ನ ನೋಡಬಹುದು. ನಿಮಗೇನಾದ್ರೂ ವೃಷಭ ರಾಶಿಯ ಜೂನ್ ತಿಂಗಳ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 2 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.